ಸೊ ರಿಕ್ಕಿ ರೈ ಮೇಲೆ ಫೈರಿಂಗ್ ಆಗಿದೆ. ಬಿಡದಿ ಠಾಣೆಯಲ್ಲಿ 3 ವಿರುದ್ಧ FIR ಆಗಿದೆ ಅಂತೀಗ. ಕಾರು ಚಾಲಕ ಬಸವರಾಜು ದೂರು ಕೊಟ್ಟಿದ್ದಾರೆ 3 ಮೇಲೆ. ರಿಕ್ಕಿ ರೈ ಮೊದಲ ಪತ್ನಿ ಅನ್ನಪೂರ್ಣ, ರಾಕೇಶ್ ಮತ್ತು ನಿತೇಶ್. ಓಕೆ, ಅಂದರೆ ಮುಕ್ತಪ್ಪ ರೈ ಅವರಿಗೆ ಒಟ್ಟು 2 ಪತ್ನಿಯರಿದ್ದರು. ಇವರು 2ನೇ ಪತ್ನಿಯ ಮಗ. ಈಗ ದೂರು ಕೊಟ್ಟಿದ್ದಾರೆ. ಅವ್ರ ಕಡೆಯಿಂದ ಫೈರ್ ಆಗಿದೆಯಾ ಅಂತ ಐ ಡೋಂಟ್ ನೋ. ನಾವೇನೇನೋ ಇವರ ಬಿಸ್ನೆಸ್ನಲ್ಲಿ ಏನಾದರೂ ಆಗಿರಬಹುದು, ಹಳೆಯ ವೈಷಮ್ಯದಿಂದ ಆಗಿರ್ಬೋದು, ಬೇರೆ ಯಾರೋ ಮಾಡಿರ್ಬೋದು, ಯಾರೋ ಅಂಡರ್ವರ್ಲ್ಡ್ ಅವರು ಮಾಡಿರ್ಬೋದು ಅಂತೆಲ್ಲ ಅನ್ಕೋತಾ ಇದ್ವಿ. ಬಟ್ ಇದು ಕುಟುಂಬದ ಗಲಾಟೆ ಅಂತ ಅನ್ನಿಸ್ತಾ ಇದೆ. ಕಾರು ಚಾಲಕ ಬಸವರಾಜು ದೂರು ಕೊಟ್ಟಿದ್ದಾರೆ. ರಿಕ್ಕಿ ರೈ ಅವರ ಮೊದಲ ಪತ್ನಿ ಅನ್ನಪೂರ್ಣ ಅವ್ರ ಮೇಲೆ, ರಾಕೇಶ್ ಅನ್ನೋರ ಮೇಲೆ, ನಿತೇಶ್ ರಿಯಲ್ ಎಸ್ಟೇಟ್ ಕಂಪನಿ ವಿರುದ್ಧ ಈಗ ದೂರಾಗಿದೆ ಅಂತಕ್ಕಂಥದ್ದು. ಮುತ್ತಪ್ಪ ರೈ ಪುತ್ರನ ಮೇಲೆ ಫೈರಿಂಗ್ ಆಗಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ. ಆ ದೂರಿನಲ್ಲಿ ಕಾರ್ ಚಾಲಕ ಕೊಟ್ಟಿರುವಂತಹ ದೂರು. ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಈ ರಿಕ್ಕಿ ರೈ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯಕ್ಕಂತೂ ಅವರು ಸ್ಟೇಟ್ಮೆಂಟ್ ಕೊಡುವಂತಹ ಸ್ಥಿತಿಯಲ್ಲಿ ಇಲ್ಲ ಅನಿಸುತ್ತೆ. ಚೇತರಿಸ್ಕೊಂಡ ಬಳಿಕ ಪೊಲೀಸರಿಗೆ ಅವ್ರ ಸ್ಟೇಟ್ಮೆಂಟ್ ಕೊಡೋದ್ರ ಮೇಲೆ ಯಾರು ಇವರು, ಯಾತಕ್ಕೋಸ್ಕರ ಈ ರೀತಿ ಮಾಡಿದ್ರು, ಏನಾದರೂ ಆಸ್ತಿ ವಿಚಾರ ಇರ್ಬೋದಾ ಕುಟುಂಬದಲ್ಲಿ, ಗೊತ್ತಿಲ್ಲ. ಪಕ್ಕಾ ಪ್ಲ್ಯಾನ್ ಮಾಡಿ ರಿಕ್ಕಿ ಹತ್ಯೆಗೆ ಸಂಚು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಪ್ರೊಫೆಷನಲ್ ಶಾರ್ಪ್ ಶೂಟರ್ನಿಂದಲೇ ಅಟ್ಯಾಕ್ ಆಗಿರೋದು. ಯಾಕೆಂದರೆ ರಿಕ್ಕಿ ರೈ ಚಲನವಲನಗಳ ಬಗ್ಗೆ ಮೊದಲೇ ಮಾಹಿತಿ ಸಿಕ್ಕಿತ್ತಾ ಅಂದರೆ ಎಸ್, ಅಫ್ಕೋರ್ಸ್. ಯಾಕೆಂದರೆ ಅವ್ರು 2 ದಿವಸದ ಹಿಂದೆಯೇ ರಷ್ಯಾದಿಂದ ಬಂದಿದ್ದು. ಅವ್ರು ರಾತ್ರಿ 12:50ಕ್ಕೆ ಹೊರಗೆ ಬರ್ತಾರೆ ಅಂತ ಯಾರು ಗೊತ್ತಿರುತ್ತಪ್ಪ. ಚಲಿಸುತ್ತಿದ್ದ ಕಾರಿನ ಮೇಲೆ ಗುರಿ ಇಟ್ಟು ಫೈರಿಂಗ್ ಮಾಡಿದ್ದಾರೆ. ಅದೃಷ್ಟವಶಾತ್ ರಿಕ್ಕಿ ರೈ ಪ್ರಾಣಾಪಾಯದಿಂದ ಪಾರಾಗಿರುವಂಥದ್ದು. ಮನೆಯ ಕಾಂಪೌಂಡ್ನ ಹಿಂಬದಿ ಕುಳಿತು ಶಾರ್ಟ್ ಗನ್ನಿಂದ ಫೈರ್ ಮಾಡಿದ್ದಾರೆ. ಶಾರ್ಟ್ ಗನ್ ಅಂತಾರೆ, ಡಬಲ್ ಬ್ಯಾರಲ್ ಅಂತಾರೆ, ಗೊತ್ತಿಲ್ಲ ಇನ್ನುವೇ. ಅದೆಲ್ಲ ಪೊಲೀಸರೇ ಕನ್ಫರ್ಮ್ ಮಾಡಬೇಕು. ಬಟ್ ಮನೆ ಒಳಗಡೆ ಅಂತೂ ಆಗಿಲ್ಲ. ಯಾಕಂದರೆ ತುಂಬ ಭದ್ರಕೋಟೆ ಥರ ಇದೆ. ಮನೆಯಿಂದ ಆಚೆ ಬರುವ ಸಮಯವನ್ನು ಕಾದು ಕಂಟ್ರಿ ಮೇಡ್ ಶಾರ್ಟ್ ಗನ್ ಬಳಸಿ ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ದಾರಪ್ಪ. ಡಬಲ್ ಬ್ಯಾರಲ್ ಗನ್ ಅಂತಾರೆ, ಶಾರ್ಟ್ ಗನ್ ಅಂತಾರೆ, ಕಂಟ್ರಿ ಮೇಡ್ ಅಂತಾರೆ. ಇನ್ನೂ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ರೈಟ್ ನೌ ದರ್ ಇಸ್ ನೋ ಕ್ಲಾರಿಟಿ. ಪೊಲೀಸರೇ ಹೇಳಬೇಕಾಗತ್ತೆ. ರಾಮನಗರ SP ಏನಾದರೂ ಹೇಳ್ತಾರಾ, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರಾ ಗೊತ್ತಿಲ್ಲ. ಅವ್ರುಗಳೇ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಏನೋ ಆ ಸ್ಥಳದಲ್ಲಿ ಗುಂಡೆಲ್ಲ ಸಿಕ್ಕಿದೆಯಂತೆ. ಅದೇನೋ ಇದು ಏನೋ ಕೀಪ್ಯಾಡ್ ಮೊಬೈಲ್ ಎಲ್ಲ ಸಿಕ್ಕಿದೆ ಅಂತಕ್ಕಂಥ ಮಾಹಿತಿ ಇದೆ. ಬಟ್ ಪೊಲೀಸ್ ಸ್ಟೇಟ್ಮೆಂಟ್ ಬರಬೇಕು, ಇಂಪಾರ್ಟೆಂಟ್. ಪ್ರಾಥಮಿಕ ತನಿಖೆಯಲ್ಲಿ ಏನು ಗೊತ್ತಾಗಿದೆ, ಯಾರ ಮೇಲೆ ಅನುಮಾನ ಇದೆ, ಆಮೇಲೆ ಕಾರ್ ಡ್ರೈವರ್ ಕೊಟ್ಟಿರೋ ದೂರಿನ ಸಾರಾಂಶ ಏನು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೊಳ್ಳೋಣ. ವಿನಯ್, ಯಾರಿರ್ಬೋದು ಈ ಥರ ಶೂಟ್ ಮಾಡಿರೋರು ಅಂತಕ್ಕಂಥ ಒಂದು ಅನುಮಾನ ತುಂಬ ಕಾಡ್ತಾ ಇತ್ತು. ಈಗ ಕಾರ್ ಡ್ರೈವರ್ ದೂರು ಅಧಿಕೃತವಾಗಿ ಕೊಟ್ಟಿದ್ದಾರಾ? ದೂರಿನಲ್ಲಿರ್ತಕ್ಕಂಥ ಸಾರಾಂಶ ಏನು? ಇದು ಮನೆ ಜಗಳನ್ನ, ಆಸ್ತಿ ವಿವಾದನ, ಯಾವ ಕಾರಣಕ್ಕೆ ಅಟ್ಯಾಕ್ ಆಗಿದೆ, ಏನಿದೆ ಇದೆಲ್ಲದರ ಬಗ್ಗೆ ಮಾಹಿತಿ? ಖಂಡಿತವಾಗ್ಲೂ ಅರವಿಂದ್, ಮಾಜಿ ಡಾನ್ ಮುತ್ತಪ್ಪ ರೈ ಅವರ ಪುತ್ರ ರಿಕ್ಕಿ ರೈ ಅವರ ಮೇಲೆ ಈ ಒಂದು ಕೊಲೆ ಯತ್ನ ನಡೆದಿರುವಂಥದ್ದು ಸಾಕಷ್ಟು ಬಿಡದಿ ಭಾಗದಲ್ಲಿ ಬೆಚ್ಚಿ ಬೀಳಿಸುವಂಥ ಘಟನೆ ಅಂತ ಕೂಡ ಹೇಳ್ಬೋದು. ಯಾಕಂದರೆ ತಡರಾತ್ರಿ ಈ ಒಂದು ಘಟನೆ ಏನು ಸಂಭವಿಸಿದೆ. ಸುಮಾರು 12:50 ವೇಳೆಗೆ ಅವರ ಮೇಲೆ 2 ಸುತ್ತಿನ ಗುಂಡಿನ ದಾಳಿ ಕೂಡ ನಡೆದಿರುವಂಥದ್ದು. ಬಿಡದಿಯ ಚಿಕ್ಕಮುದುವಾಡಿ ರಸ್ತೆಯಲ್ಲಿ ಈ ಒಂದು ಅವರ ಮನೆ ಇದೆ. ಅವರು ಮನೆಯಿಂದ ಹೊರಗಡೆ ಬರ್ತಿದ್ದಂಥ ವೇಳೆಯೇ ಕಾದು ಕುಳಿತಿದ್ದಂತಹ ಶೂಟರ್ ಅವ್ರ ಮೇಲೆ ಅಟ್ಯಾಕನ್ನು ಮಾಡಿದ್ದಾನೆ. 2 ಸುತ್ತಿನ ಗುಂಡಿನ ದಾಳಿಯನ್ನು ಮಾಡಿದ್ದಾನೆ. ಇದಕ್ಕೆ ಕಂಟ್ರಿ ಬೇಡ್ ಶಾರ್ಟ್ ಗನ್ ಅನ್ನು ಬಳಸಿದ್ದಾನೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದರದೇ ಪೊಲೀಸರ ತನಿಖೆ ಕೂಡ ಈ ವಿಚಾರದಲ್ಲಿ ಮುಂದುವರೆದಿರುವಂಥದ್ದು. ಬಹಳ ಪ್ರಮುಖವಾಗಿ ರಿಕ್ಕಿ ರೈ ಅವರ ಕಾರು ಚಾಲಕನ ಈಗಾಗಲೇ ಬಿಡದಿ ಠಾಣೆಯಲ್ಲಿ ದೂರನ್ನು ದಾಖಲಿಸಿರುವಂಥದ್ದು. ಯಾಕೆಂದರೆ ನಿನ್ನೆ ಘಟನೆ ನಡೆದಂಥ ಸಂದರ್ಭದಲ್ಲಿ ಅವರು ಕೂಡ ಈ ಒಂದು ಸ್ಥಳದಲ್ಲಿದ್ದರು. ಅವರೇ ಕಾರನ್ನು ಚಾಲನೆ ಮಾಡ್ತಾ ಇದ್ರು. ಅವರು ಅಂದರೆ ಶೂಟೌಟ್ ಆದಂಥ ಸಂದರ್ಭದಲ್ಲಿ ಅವರು ತಪ್ಪಿಸಿಕೊಂಡಂಥ ಪರಿಣಾಮ ರಿಕ್ಕಿ ರೈ ಅವರಿಗೆ ಗುಂಡು ತಗಲಿದೆ. ಆ ನಿಟ್ಟಿನಲ್ಲಿ ಕಾರು ಚಾಲಕನ ದೂರಿನ ಆಧಾರದ ಮೇಲೆ ಈಗ 3 ವಿರುದ್ಧ ಕೂಡ FIR ದಾಖಲಾಗಿರುವಂಥದ್ದು. ರಿಕ್ಕಿ ರೈ ಅವರ ಮೊದಲ ಪತ್ನಿ ಅನ್ನಪೂರ್ಣ ಹಾಗೂ ರಾಕೇಶ್ ಮಲ್ಲಿ ಹಾಗೂ ನಿತೀಶ್ ಎಸ್ಟೇಟ್ ಕಂಪನಿ ವಿರುದ್ಧ ಕೂಡ ಈಗಾಗಲೇ FIR ದಾಖಲಾಗಿದೆ. ಬಹಳ ಪ್ರಮುಖವಾಗಿ ಭೂ ವಿವಾದಕ್ಕೆ ಈ ಒಂದು ಕೊಲೆ ಯತ್ನ ನಡೆದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕೆಂದರೆ ರಿಕ್ಕಿ ರೈ ಅವರು ಸಾಕಷ್ಟು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಕೂಡ ನಡೆಸ್ತಿದ್ರು. ಅವರ ತಂದೆಯೂ ಕೂಡ ಸಾಕಷ್ಟು ರೀತಿಯ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳನ್ನ ಮಾಡ್ತಿದ್ರು. ಆ ನಿಟ್ಟಿನಲ್ಲಿ ರಿಕ್ಕಿ ರೈ ಅವರಿಗೆ ಮೊದಲ ಪತ್ನಿ ಏನಿದ್ರು ಅನ್ನಪೂರ್ಣ ಎಂಬುವರು, ಅವ್ರಿಗೆ ಈಗಾಗಲೇ ಡೈವರ್ಸ್ ಆಗಿದೆ. ಡೈವರ್ಸ್ ಆಗಿಯೂ ಕೂಡ ಒಂದಷ್ಟು ಜಮೀನು ವಿವಾದ ಅವರಿಬ್ಬರ ನಡುವೆ ಕೂಡ ನಡೀತಾ
ಆಯಿತು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಆ ವಿಚಾರಕ್ಕೇನಾದರೂ ಈ ಒಂದು ಹತ್ಯೆ ನಡೀತಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಜೊತೆಗೆ ನಿತಿನ್ ಎಸ್ಟೇಟ್ ಅನ್ನೋ ಒಂದು ಕಂಪನಿ ಏನಿತ್ತು, ಆ ಒಂದು ಕಂಪನಿಯ ಭೂ ವಿವಾದದ ವಿಚಾರಕ್ಕೆ ಈ ಒಂದು ಕೊಲೆ ಯತ್ನ ನಡೆದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಒಂದು ಕಂಪನಿಯಲ್ಲಿ ರಾಕೇಶ್ ಮಲ್ಲಿ ಎಂಬಾತ ಒಬ್ಬ ವ್ಯಕ್ತಿ ಕೂಡ ಇದ್ದ, ಜೊತೆಗೆ ಅನ್ನಪೂರ್ಣ ಅವರು ಕೂಡ ಇದ್ರು. ಆ ನಿಟ್ಟಿನಲ್ಲಿ ಇದೀಗ ನಿತೀಶ್ ಎಸ್ಟೇಟ್ ಜೊತೆಗೆ ರಾಕೇಶ್ ಮಲ್ಲಿ, ಅನ್ನಪೂರ್ಣ ಮೂವರ ವಿರುದ್ಧವೂ ಕೂಡ FIR ದಾಖಲಾಗಿರುವಂಥದ್ದು. ಇದು ಪಕ್ಕಾ ಭೂ ಮಾಫಿಯಾದ ವಿಚಾರಕ್ಕೆ ನಡೆದಿರುವಂಥ ಕೊಲೆ ಯತ್ನ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸದ್ಯ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಕೂಡ ಈಗಾಗಲೇ ತನಿಖೆ ನಡೀತಾ ಇರುವಂಥದ್ದು. FSL ಟೀಮ್ ಕೂಡ ಬಂದು ಬೆಳಗ್ಗೆಯಿಂದ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಯಾವ್ಯಾವ ಜಾಗದಲ್ಲಿ ಏನು ಫೈರಿಂಗ್ ಆಗಿತ್ತು, ಆ ಗುಂಡು ಎಲ್ಲೆಲ್ಲಿ ಬಿದ್ದಿದೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಜೊತೆಗೆ ಯಾವ ಗನ್ನನ್ನು ಬಳಸಿದ್ದಾರೆ, ಯಾವ ರೀತಿಯಾದಂಥ ಬುಲೆಟ್ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತೆಗೆದುಕೊಳ್ತಿದ್ದಾರೆ. ಈಗಾಗಲೇ SP ಶ್ರೀನಿವಾಸ್ ಗೌಡ ಕೂಡ ಬೆಳಗ್ಗೆ ಬಂದು ಸ್ಥಳವನ್ನು ಪರಿಶೀಲನೆ ಮಾಡಿ ಹೋಗಿರುವಂಥದ್ದು. ಸಾಕಷ್ಟು ರೀತಿಯಲ್ಲೂ ಕೂಡ ಮುಂಜಾಗ್ರತಾ ಕ್ರಮವನ್ನು ಇಲ್ಲಿ ಕೈಗೊಳ್ಳಲಾಗಿದೆ. ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಪೊಲೀಸರನ್ನು ನೇಮಕ ಮಾಡಲಾಗಿದೆ. ಈಗಾಗಲೇ 2 ತಂಡಗಳನ್ನು ರಚನೆ ಮಾಡಲಿಕ್ಕೆ ಕೂಡ ಪೊಲೀಸರು ಸಿದ್ಧತೆಯನ್ನು ನಡೆಸ್ತಿದ್ದಾರೆ. ಯಾರು ಆರೋಪಿ ಇದ್ದಾನೆ ಆತನ ಬಂಧನ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಭಾಳ ಪ್ರಮುಖವಾಗಿ ಈ ರಸ್ತೆಯಲ್ಲಿ ಯಾವುದೇ ರೀತಿಯ ಒಂದು CC ಕ್ಯಾಮ್ರಾಗಳು ಇಲ್ಲದೆ ಇರುವಂಥದ್ದು ಕೂಡ ಪೊಲೀಸರಿಗೆ ಸಾಕಷ್ಟು ಚಾಲೆಂಜಿಂಗ್ ಆಗಿದೆ. ಯಾಕೆಂದರೆ ಈ ರಸ್ತೆಯಲ್ಲಿ ತಡರಾತ್ರಿ ಯಾರ್ಯಾರು ಓಡಾಡಿರ್ತಾರೆ, ಜೊತೆಗೆ ಈ ಒಂದು ಜಾಗದಲ್ಲಿ ಲೊಕೇಶನ್ ಆಗಿರುವಂಥ ಮೊಬೈಲ್ ನಂಬರ್ಗಳು ಯಾವುವು, ಯಾರ್ಯಾರಿಗೆ ಸೇರಿದ್ದು ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ನಡೀತಾ ಇದೆ. ಜೊತೆಗೆ ಈ ಒಂದು ಸ್ಥಳದಲ್ಲಿ ಒಂದು ಸಿಮ್ ಇಲ್ಲದಿರುವಂಥ ಖಾಲಿ ಕೀಪ್ಯಾಡ್ ಮೊಬೈಲ್ ಕೂಡ ಪತ್ತೆಯಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದರೆ ಆರೋಪಿ ಪತ್ತೆಗೂ ಕೂಡ ಸಾಕಷ್ಟು ರೀತಿಯ ತನಿಖೆಯನ್ನು ಕೂಡ ಮುಂದುವರಿಸಿರುವಂಥದ್ದು. ಅರವಿಂದ್. ರೈಟ್ ವಿನಯ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಪೊಲೀಸರ ಪ್ರಾಥಮಿಕ ತನಿಖೆಯ ವಿವರಗಳು ಲಭ್ಯವಾದರೆ ಏನು ಎತ್ತ ಅಂತ, ಬಟ್ ಒಂದಂತೂ ಗೊತ್ತಾಯಿತು, ಇದು ಕೌಟುಂಬಿಕ ಕಲಹ. ಮುತ್ತಪ್ಪ ರೈ ಅವರ ಮೊದಲ ಪತ್ನಿಯ ಮೇಲೆ ದೂರು ದಾಖಲಾಗಿರೋದ್ರಿಂದ ಆಸ್ತಿ ವಿವಾದ, ಭೂ ವಿವಾದ ಏನೋ ಆಗಿದೆ. ಆ ವಿಚಾರದಲ್ಲಿ ಈ ರೀತಿ ಅಟ್ಯಾಕ್ ಆಗಿದೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗ್ತಾ ಇದೆ.